ಕಾಫಿ ಸೌಂಡು ಜಲ್ ಜಲ್ ಅಂತ ಕೇಳಿಸ್ತಾ ಇದೆ. ಮಲ್ಲಿಗೆ ಹೂ ಸ್ಮೆಲ್ ಬೇರೆ ಬರ್ತಾ ಇದೆ. ಕಾಫಿ ಸ್ಮೆಲ್ಲು ಬರ್ತಾ ಇದೆ. ಕಣ್ಣು ಓಪನ್ ಮಾಡಿ ನೋಡಯ್ಯ. ಹುಡುಗಿ ಮುಖ ಕಾಣಿಸ್ತಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಹುಡುಗಿ ನೀನೇ ಕಣೆ. ಅಯ್ಯೋ ಕಣ್ ತೆಗಿಯೋ. ಏನಯ್ಯ, ಏನೋ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡು ಅಂದ್ರೆ ಏನೋ ದೊಡ್ಡದ ಕನ್ಸೆ ಕಾಣ್ತಾ ಇದೀಯಾ? ಸರಿ ಬಿಡು, ನನ್ ಪ್ಲಾನ್ ನ ಸರಿಯಾಗಿ ಕೇಳಿಸ್ಕೊ. ನೀನೇ ಮದ್ವೆ ಗಂಡು ಅಂತ ನನ್ ಫ್ರೆಂಡ್ ಮನೇಲಿ ಎಲ್ಲರೂ ನಂಬೇಕು. ಅಷ್ಟೇ ತಾನೆ? ಇದು ಜುಜುಬಿ ಮ್ಯಾಟ್ರು. ಎಲ್ಲಾರನು ನಾನು ಹೆಂಗ್ ನಂಬಿಸ್ತೀನಿ ಅಂತ ನೀನೇ ನೋಡ್ತಾ ಇರೋ. ಆದ್ರೆ ಒಂದ್ ಕಂಡೀಷನ್, ನಾನ್ ಹೇಳೋ ತರ ಆಕ್ಟಿಂಗ್ ಮಾಡೋದಕ್ಕೆ ನೀನು ನಮ್ಮೂರಿಗೆ ಬರ್ಬೇಕು. ನಿಮ್ಮೂರ್ಗ? ಅದು ನಮ್ಮೂರ್ ತರನೇ. ಅದೇ ಊರಲ್ಲಿ ತಾನೇ ನಾನು ಬೆಳೆದಿದ್ದು. ಮತ್ತೆ ನೀನು ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಾನೆ ಇದೀಯಾ ನೋಡು. ಇಲ್ಲ ಇಲ್ಲ ಸಾರಿ, ಇನ್ಮೇಲೆ ಕೇಳಲ್ಲ. ನೀನ್ ಮದ್ವೆ ಹುಡುಗನಾಗ ಆಕ್ಟ್ ಮಾಡೋಕೆ ನಮ್ಮೂರಿಗೆ ಬರೋದಕ್ಕೆ ಒಪ್ಕೊಂಡಿದ್ಯಾ? ವೆರಿ ಗುಡ್. ಹೌದು, ಊರು ಊರು ಅಂತ ಹೇಳ್ತಾನೆ ಇದೆಯಲ್ಲ, ಯಾವ್ದು ನಿಮ್ಮೂರು? ಚಿಕ್ಕಮಂಗ್ಳೂರು. ಹೌದಾ? ಆದ್ರೂ ನನಗೊಂದು ಡೌಟು. ಒಂದು ವೇಳೆ ನಾನು ಮದುವೆ ಹುಡುಗನಾಗ ಆಕ್ಟ್ ಮಾಡಕ್ ಬಂದು ಅವ್ರಿಗೆ ನಾನೇನಾದ್ರೂ ಇಷ್ಟ ಆಗಿ ಆ ಹುಡುಗಿ ಜೊತೆಗೆ ನನ್ ಮದ್ವೆ ಮಾಡಿಸ್ಬಿಟ್ರೆ? ನಮ್ ಕತೆ ಪ್ರಕಾರ ಅವ್ರಿಗೆ ನೀನು ಇಷ್ಟ ಆಗ್ಬೇಕು, ಆದ್ರೆ ಮದ್ವೆ ಅಂತೂ ಮಾಡಲ್ಲ. ಅಷ್ಟು ದೊಡ್ಡ ಸೀನ್ ಎಲ್ಲ ಇಲ್ಲ. ಮದ್ವೆ ಆಗಲ್ಲ ಅಂತ ಗೊತ್ತಿದ್ದೆ ಹುಡುಗಿ ನೋಡೋ ಡ್ರಾಮಾ ಮಾಡ್ತಿರೋದು. ಇದೆಲ್ಲ ಸುಮ್ನೆ ನಾಟಕ ಅಷ್ಟೇ. ಹಂಗಾದ್ರೆ ಓಕೆ. ಇಲ್ಲ, ಒಂದ್ ವೇಳೆ ಯಾವಾಗ ಮದ್ವೆ ಇಟ್ಕೊಳ್ಳೋಣ ಅಂತ ಮನೆ ದೊಡ್ಡವ್ರು ಏನಾದ್ರು ಕೇಳ್ಬಿಟ್ರೆ? ಹಾಗ ಅವ್ರು ಕೇಳಿದ್ರೆ ಅದಕ್ಕೂ ನೀನ್ ರೆಡಿ ಆಗಿರ್ಬೇಕು. ನಮ್ಮ ಅಪ್ಪ ಅಮ್ಮ ಫಾರಿನ್ ಅಲ್ಲಿದ್ದಾರೆ, ಅವ್ರು ಇಂಡಿಯಾಗ್ ಬರೋದಕ್ಕೆ 6 ತಿಂಗಳು ಆಗುತ್ತೆ. ಆಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಹಾಗೆ ನೈಸಾಗಿ ಸುಳ್ಳು ಹೇಳ್ಬೇಕು. ನಮ್ಮ ಅಪ್ಪ ಅಮ್ಮ ಏನ್ ಫಾರಿನ್ ಅಲ್ಲಿ ಇಲ್ವಲ್ಲ, ಅವ್ರು ಇಲ್ಲೇ ಇದಾರಲ್ಲ. ಅಯ್ಯೋ ಇವನೊಬ್ಬ. ಸಿಚುವೇಶನ್ ಕಣಯ್ಯ, ಸಿಚುವೇಶನ್. ನಾನ್ ಹೇಳಿದ ಕತೆ ಪ್ರಕಾರ ನಿಮ್ಮ ಅಪ್ಪ ಅಮ್ಮ ಫಾರಿನ್ ಅಲ್ಲಿ ಇದ್ದಾರೆ, ಅವ್ರು ಇಂಡಿಯಾಗ್ ಬರೋದಕ್ಕೆ 6 ತಿಂಗಳಾಗತ್ತೆ. ಅಷ್ಟ್ಯಾಕೆ? ಯೋ ಕತೆ ಒಳಗ್ ಬಾರಯ್ಯ. ಓಕೆ. ನನ್ ಪೇಷನ್ಸ್ ನ ತುಂಬಾ ಚೆಕ್ ಮಾಡ್ತಿದ್ಯಾ ನೀನು. ಸಾರಿ. ಏ ಪರಿ, ಇವನು ನಾವ್ ಅನ್ಕೊಂಡ್ ಹಾಗೆ LED ಲೈಟ್ ಅಲ್ಲ ಕಣೆ, ದೊಡ್ಡ ಟ್ಯೂಬ್ ಲೈಟ್. ಹಲೋ, ನೀವ್ ಹೇಳಿದ್ದು ನನಗೆ ಕೇಳಿಸ್ತು. ಸರಿ ಸರಿ, ಇವಳು ಮಾತ್ಗೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ಇವಳೇ ಒಂದ್ ದೊಡ್ಡ ಟ್ಯೂಬ್ ಲೈಟ್. ಹೌದು, ಯಾಕೆ 6 ತಿಂಗಳು ಟೈಮ್ ಕೇಳ್ತಿದ್ಯಾ? ಅಷ್ಟೊಳಗ್ ನಾನ್ ಮಾಡಿರೋ ಪ್ಲಾನ್ ಪ್ರಕಾರ ಎಲ್ಲಾ ಕೆಲ್ಸನೂ ಮಾಡಿ ಮುಗಿಸ್ತೀನಿ. ಅದೇನು ನಿನ್ ಸೀಕ್ರೆಟ್ ಪ್ಲಾನ್?
ಅಷ್ಟ್ರಲ್ಲಿ ಏನ್ ಮಾಡಿ ಮುಗಿಸ್ತೀಯಾ ಅದನ್ನ ನನಗೆ ಹೇಳಲ್ವಾ? ಯೋ ಇಲ್ ನೋಡು, ನನ್ನ ನಿನ್ನ ಮಧ್ಯದಲ್ಲಿ ಒಂದ್ ಲೈನ್ ಇದೆ. ಆ ಲೈನ್ ಅನ್ನ ದಾಟಿ ನೀನು ಕೂಡ ಬರಬಾರ್ದು, ನಾನು ಬರಲ್ಲ. ಓ ದೊಡ್ಡ ಕಿಲಾಡಿ ಕಣೆ ನೀನು. ನಿನಗೆ ತುಂಬಾನೇ ಮುಖಗಳಿದೆ ಅನ್ಸುತ್ತೆ. ಮತ್ತೆ ನೀನ್ ಮಾತ್ರ ಆಟೋ ಡ್ರೈವರು ಬೌನ್ಸರ್ ತರ ಪೋಸ್ ಕೊಡ್ಬೋದಾ? ನಾನು ಮಲ್ಟಿ ಟ್ಯಾಲೆಂಟೆಡ್ ಕಣೋ. ಓ. ಅರ್ಥ ಆಯ್ತಾ? ಓ ಸರಿ ಸರಿ. ಏಯ್ ಮಾತಾಡಿದ್ದೆಲ್ಲ ಮಾತಾಡಿ ಆಯ್ತು ತಾನೆ. ಟೈಮ್ ಆಗ್ತಿದೆ ಕಣೆ, ಬಾ ಹೋಗೋಣ, ಹಸುವಾಗ್ತಿದೆ. ಸರಿ ಕಣೋ, ನೀನ್ ಹೊರಡು. ಬೇರೆ ಡೀಟೇಲ್ಸ್ ಎಲ್ಲ ನಾನು ನಾಳೆ ಹೇಳ್ತೀನಿ. ಈಗ ನಮ್ಗೆ ಒಂದ್ ಮುಖ್ಯವಾದ ಕೆಲ್ಸ ಇದೆ. ಅದೇನಂತದು ಮುಖ್ಯವಾದ ಕೆಲಸ? ಊಟ ಮಾಡ್ಬೇಕ್ ಕಣೋ, ನೀನ್ ಹೊರಡು. ನನಗೂ ಹಸುವಾಗ್ತಾ ಇದೆ. ನೀನ್ ನಮ್ ಬಜೆಟ್ಗೆಲ್ಲ ಸರಿ ಹೋಗಲ್ಲ, ನೀನ್ ಹೊರಡು. ನಾಳೆ ನೀನ್ ಹೇಗ್ ಬರ್ಬೇಕು ಅಂತ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಅಲ್ಲಿಗೆ ಬಂದು ನನ್ನ ಪಿಕ್ ಮಾಡು. ಒಬ್ಬ ಮುಖ್ಯವಾದ ವ್ಯಕ್ತಿನ ನಮ್ ಕಾಫಿ ಶಾಪ್ ನಲ್ಲಿ ಮೀಟ್ ಮಾಡಕ್ ಹೋಗ್ಬೇಕು, ಸರಿನಾ? ಇವಾಗ ಗುಡ್ ನೈಟ್. ಅಪ್ಪ ಬಾ ಹೋಗೋಣ. ಓಕೆ ಬಾ. ನೀನ್ ಕರೆದ್ರೆ ನಾನಂತೂ ನರಕು ಕೂಡ ಬರ್ತೀನಿ ಕಣೆ, ನನ್ನ ಮನದರ್ಸಿ. ಹಲೋ ಸಾವಿತ್ರಿ, ಗುಡ್ ಮಾರ್ನಿಂಗ್. ಏನ್ ಬೆಳಗ್ಗೆನೆ ಫೋನ್ ಮಾಡಿದ್ಯಾ? ಏನ್ ಹೇಳ್ತಿದ್ಯಾ ನೀನು? ನಿಜಾನಾ? ಸರಿ, ನೀನ್ ಫೋನ್ ಇಡು, ನಾನು ನೋಡ್ಕೋತೀನಿ. ರಾಮು, ರಾಮು, ಅಕ್ಕ ಏನ್ ನಡೀತಿದೆ ಇಲ್ಲಿ? ಏನಾಯ್ತಕ್ಕ? ಏನಾಯ್ತು ಸರೋಜಾದೇವಿ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಈ ಮನೇಲಿ ನನ್ನನ್ ಬಿಟ್ಟು ಬೇರೆ ಯಾರು ಕೂಡ ಅಪ್ಡೇಟೆಡ್ ಆಗಿರಲ್ವಾ? ಇವತ್ತು ಬಂದಿರೋ ನ್ಯೂಸ್ ಪೇಪರ್ ಅಲ್ಲಿ ಅದ್ರಲ್ಲಿ ಏನ್ ನ್ಯೂಸ್ ಬಂದಿದೆ ಅಂತ ಗೊತ್ತಾ? ಏನಿದೆ? ಪೇಪರ್ ಎಲ್ಲಿ? ತಗೊಂಡು ಒಂದ್ ನಿಮಿಷ. ತಗೋ ಅಮ್ಮ. ತಗೋ ತಗೋ, ಇದು ನೋಡು. ಹೆಸರಾಂತ ಬಿಲ್ಡರ್ ಸರೋಜಾದೇವಿಯವರ ಮೊದಲ ಮಗ ಅಭಿಮನ್ಯುವಿಗೆ ಮಾನಸಿಕ ಸಮಸ್ಯೆ. ಹೆಸರಾಂತ ಜ್ಯುವೆಲರಿ ಶಾಪ್ ಓನರ್ ಕಮಲನಾಥ್ ಅವರ ಮಗಳ ಜೊತೆ ನಡೆಯಬೇಕಿದ್ದ ನಿಶ್ಚಿತಾರ್ಥ ಕೊನೆ ನಿಮಿಷದಲ್ಲಿ ನಿಂತಿದೆ. ತನ್ನ ಮಗನ ಮಾನಸಿಕ ಸಮಸ್ಯೆಯ ವಿಷಯ ಮುಚ್ಚಿಟ್ಟು ಮದ್ವೆ ಮಾಡ್ಬೇಕಂತ ನೋಡಿದ ಸರೋಜಾದೇವಿಯ ಬಣ್ಣ ಬಯಲಾಗಿದೆ. ಎಷ್ಟು ಧೈರ್ಯ, ಎಂತ ಸೊಕ್ಕು! ನಾನ್ ಮೋಸ ಮಾಡಿದೀನಿ ಅಂತ ಯಾವನೋ ಒಬ್ಬ ಇಡಿಯಟ್ ಬರ್ದಿದ್ದಾನೆ. ಅಕ್ಕ ಅದು ಬಂದು ಅಕ್ಕ, ಯಾರಿ ನ್ಯೂಸ್ ಬರ್ದಿದ್ದು? ಯಾರಿ ನ್ಯೂಸ್ ಹಾಕಿದ್ದು? ನಾವ್ ಎಂಗೇಜ್ಮೆಂಟಿಗೆ ಯಾವ ಮೀಡಿಯಾನು ಇನ್ವೈಟ್ ಮಾಡಿರ್ಲಿಲ್ಲ ಅಲ್ವಾ?